ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮತ್ತೊಂದು ವಿಡಿಯೋಗೆ. ಇವತ್ತು ಒಂದು ಟಿಪ್ ತಗೊಂಡ್ ಬಂದಿದ್ದೀನಿ. ಏನು ಟಿಪ್ ಅಂತಂದ್ರೆ, ಇವತ್ತು ಒಂದು ಸೈಕಾಲಜಿ ಟಿಪ್ ತಗೊಂಡ್ ಬಂದಿದ್ದೀನಿ. ಆ ಸೈಕಾಲಜಿ ಯೂಸ್ ಮಾಡ್ಕೊಂಡು ನೀವು ಯಾವ ರೀತಿ ಹೊಸ ಫ್ರೆಂಡ್ಸ್ ಮಾಡ್ಕೋಬಹುದು ಮತ್ತೆ ಲೈಕೇಬಲ್ ಪರ್ಸನ್ ಆಗೋದು ಹೇಗೆ ಅನ್ನೋದನ್ನ ತಗೊಂಡ್ ಬಂದಿದ್ದೀನಿ. ಸೊ ಆ ಟಿಪ್ ನ ಯಾವ ರೀತಿ ಯೂಸ್ ಮಾಡೋದು ಅಂತಂದ್ರೆ ಸಿಂಪಲ್. ಈಗ ನೀವು ಯಾವ್ದಾದ್ರು ಹೊಸ ಫ್ರೆಂಡ್ಸ್ ಮಾಡ್ಕೋಬೇಕು, ಕೊಲೀಗ್ಸ್ ಅಥವಾ ಕಾಲೇಜಲ್ಲಿ ಎಲ್ಲೇ ಆದ್ರೂ, ಸೊ ಸಿಂಪಲ್ ಆಗಿ ಒಂದು ಫೇವರ್ ನ ಕೇಳಿ ಅವ್ರನ್ನ, ಆ ನ್ಯೂ ಪರ್ಸನ್ ಹತ್ರ. ಏನಂತಂದ್ರೆ ಫೇವರ್ ಅಂತಂದ್ರೆ ಯಾವ ರೀತಿ ಅಂದ್ರೆ, ಒಂದು ಪೆನ್ ಕೇಳೋದಾಗಿರ್ಬೋದು, ಒಂದು ಪೇಪರ್ ಪಾಸ್ ಮಾಡಿ ಅಂತ ಕೇಳೋದಾಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಸಜೆಷನ್ ಕೇಳಿ. ಫಾರ್ ಎಕ್ಸಾಂಪಲ್, ಈ ಪ್ರಾಜೆಕ್ಟ್ ಅಥವಾ ಈ ಟಾಸ್ಕ್ ಮೇಲೆ, ಇಲ್ಲ ಈ ಸಬ್ಜೆಕ್ಟ್ ಮೇಲೆ ನಿನ್ನ ಪರ್ಸ್ಪೆಕ್ಟಿವ್ ಏನು, ನಿನ್ನ ಸಜೆಷನ್ ಏನು. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಒಂದು ಟೀ ಅಥವಾ ಕಾಫಿ ಕುಡಿಯೋಕೆ ಹೋದ್ರೆ ಇಲ್ಲಿ ಯಾವ್ದು ಬೆಟರ್ ಆಗಿರುತ್ತೆ ಅಂತ ಅವ್ರದ್ದೊಂದು ಸಜೆಷನ್ ಕೇಳುವಂಥದ್ದು. ಸೊ ಇದನ್ನ ಕೇಳೋದ್ರಿಂದ ಅವರ ತಲೆಯಲ್ಲಿ ಯಾವ ರೀತಿ ನೀವು ರಿಜಿಸ್ಟರ್ ಆಗ್ತೀರಾ ಅಂತಂದ್ರೆ, ಈ ಪರ್ಸನ್ ಆಲ್ರೆಡಿ ನನಗೆ ಫ್ರೆಂಡ್ ಆಗಿದ್ದಾನೆ ಅಂತ ಹೇಳಿ ರಿಜಿಸ್ಟರ್ ಆಗ್ತೀರಾ. ಪ್ಲಸ್ ನೀವು ಅಲ್ಲಿ ಒಬ್ಬ ಫ್ರೆಂಡ್ ರೀತಿ ಆಕ್ಟ್ ಮಾಡ್ತೀರಾ ಅವರ ಮೈಂಡ್ ಅಲ್ಲಿ. ಹ್ಯೂಮನ್ ಬ್ರೈನ್ ಯಾವ ರೀತಿ ಪ್ರೋಗ್ರಾಮ್ ಆಗಿದೆ ಅಂತ ಅಂದ್ರೆ ಸಿಂಪಲ್. ಸೊ ನಾವು ಯಾರ ಹತ್ರ ಹೆಲ್ಪ್ ಜಾಸ್ತಿ ತಗೊಳ್ತೀವಿ, ಅವ್ರಕ್ಕಿಂತ ನಾವು ಯಾರಿಗೆ ಜಾಸ್ತಿ ಹೆಲ್ಪ್ ಮಾಡ್ತೀವಿ, ಅವ್ರನ್ನ ಜಾಸ್ತಿ ಇಂಪಾರ್ಟೆಂಟ್ ಪರ್ಸನ್ ಆಗಿ ನಮ್ಮ ಲೈಫ್ ಅಲ್ಲಿ ತಗೊಳ್ತೀವಿ. ಸೊ ಈ ಟ್ರಿಕ್ ನ ಯೂಸ್ ಮಾಡೋದ್ರಿಂದ ನೀವು ಹೊಸ ಫ್ರೆಂಡ್ಸ್ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಅಂಡ್ ಫಾಲೋ ಮಾಡೋದನ್ನ ಮರಿಬೇಡಿ. ಇದನ್ನ ಇದೇ ರೀತಿ ನಿಮ್ಮ ಇಂಟ್ರೋವರ್ಟ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.